ರಾಮಾಯಣಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ರಾಮಾಯಣವು ನಮ್ಮ ದೇಶದಲ್ಲಿ ಬಹಳ ಕಾಲದ ಹಿಂದೆಯೇ ನಡೆದ ಸುಂದರವಾದ ಕಥೆ. ಅಯೋಧ್ಯೆ ಎಂಬ ನಗರದಲ್ಲೊಂದು ಭವ್ಯವಾದ ರಾಮಮಂದಿರವಿದೆ ಎಂಬುದನ್ನು ಕೇಳಿದ್ದೇವೆ. ಅಯೋಧ್ಯೆ ಬಹಳ ಪ್ರಸಿದ್ಧವಾದ ನಗರ. ಅದು ಸರಯೂ ಎಂಬ ನದಿಯ ದಡದಲ್ಲಿದೆ. ಹಿಂದೆ ಅದೊಂದು ಬಹುದೊಡ್ಡ ರಾಜಧಾನಿಯಾಗಿತ್ತು. ದಶರಥ ಎಂಬ ಮಹಾರಾಜನು ಆ ನಗರವನ್ನು ಆಳುತ್ತಿದ್ದನು. ಅವನು ಸೂರ್ಯವಂಶದವನು. ಅವನಿಗೆ ಕೌಸಲ್ಯೆ, ಸುಮಿತ್ರೆ ಮತ್ತು ಕೈಕೇಯಿ ಎಂಬ 3 ಪತ್ನಿಯರಿದ್ದರು ಮತ್ತು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬ 4 ಮಕ್ಕಳಿದ್ದರು. ಅವರಲ್ಲಿ ಮೊದಲನೆಯವನಾದ ಶ್ರೀರಾಮನು ಮಹಾವಿಷ್ಣುವಿನ ಅವತಾರ. ಶ್ರೀರಾಮಚಂದ್ರನ ಜೀವನ ಚರಿತ್ರೆಯನ್ನು ಹಾಡಿ ಹೊಗಳುವ ಕಾವ್ಯವೇ ರಾಮಾಯಣ. ರಾಮಾಯಣದಲ್ಲಿ ದಶರಥ, ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ, ಮಂಥರೆ, ರಾಮ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ, ಆಂಜನೇಯ, ರಾವಣ, ವಿಭೀಷಣ, ಕುಂಭಕರ್ಣ ಮುಂತಾದವರ ಕಥೆ ಇದೆ. ಇದುವೇ ರಾಮಾಯಣದ ಕಥೆ. ಇದೊಂದು ಬಹು ವಿಸ್ತಾರವಾದ ಕಥೆ. ರಾಮಾಯಣ ಕಥೆಯನ್ನು 24,000 ಶ್ಲೋಕಗಳಲ್ಲಿ ಬರೆಯಲಾಗಿದೆ. ಮುಂದಿನ ಹಂತಗಳಲ್ಲಿ ನಾವು ರಾಮಾಯಣದ ಸುಂದರ ಕಥೆಗಳನ್ನು ಓದಬಹುದು. ನಾವು ರಾಮಾಯಣದ ಕಥೆಯನ್ನು ತಿಳಿದುಕೊಳ್ಳುವುದರಿಂದ ನಮಗೆ ಪುಣ್ಯ ಸಿಗುತ್ತದೆ. ಈ ರಾಮಾಯಣ ಕಥೆಯನ್ನು ವಾಲ್ಮೀಕಿ ಮುನಿಗಳು ರಚಿಸಿದರು. ವಾಲ್ಮೀಕಿ ಮುನಿ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಹಿಂದೆ ಒಂದು ಕಾಡಿನಲ್ಲಿ ಒಬ್ಬ ಡಕಾಯಿತನಿದ್ದ. ಅವನ ಹೆಸರು ರತ್ನಾಕರ. ದಾರಿಯಲ್ಲಿ ಹೋಗುವ ದಾರಿಹೋಕರನ್ನು ತಡೆದು ನಿಲ್ಲಿಸಿ ಹೆದರಿಸಿ ಅವರಲ್ಲಿದ್ದ ಹಣ ಬಂಗಾರಗಳನ್ನು ಕಿತ್ತುಕೊಳ್ಳುತ್ತಿದ್ದ. ಅವರು ಕೊಡಲು ಒಪ್ಪದಿದ್ದರೆ ಅವರನ್ನು ಕೊಂದು ಬಿಡುತ್ತಿದ್ದ. ಹಾಗೆ ಡಕಾಯಿತಿ ಮಾಡಿ ಬಂದ ಹಣದಿಂದಲೇ ಈತ ತನ್ನ ತಂದೆ, ತಾಯಿ, ಹೆಂಡತಿ ಮತ್ತು ಮಕ್ಕಳನ್ನು ಸಾಕುತ್ತಿದ್ದ. ಒಮ್ಮೆ ನಾರದರು ಅದೇ ದಾರಿಯಲ್ಲಿ ಹೋಗುತ್ತಿದ್ದರು. ಈತ ಅವರಿಗೆ ಅಡ್ಡವಾಗಿ ನಿಂತು ಹೆದರಿಸಿದ. ನಿಮ್ಮಲ್ಲಿರುವ ಎಲ್ಲ ವಸ್ತುಗಳನ್ನು ನನಗೆ ಕೊಟ್ಟು ಬಿಡಿ ಎಂದ. ನಾರದರು ಹಾಗೆ ಆಗಲಿ, ಅದನ್ನು ಏನು ಮಾಡುತ್ತೀಯೇ ಎಂದು ಕೇಳಿದರು. ರತ್ನಾಕರನು ಅದನ್ನು ಮಾರುತ್ತೇನೆ, ಬಂದ ಹಣದಿಂದ ನನ್ನ ಸಂಸಾರವನ್ನು ಸಾಕುತ್ತೇನೆ ಎಂದ. ನೀನು ಮಾಡುತ್ತಿರುವುದು ಕೆಟ್ಟ ಕೆಲಸ ಎಂಬುದು ನಿನಗೆ ಗೊತ್ತಿದೆಯೇ ಎಂದು ನಾರದರು ಕೇಳಿದರು. ಗೊತ್ತಿದೆ, ಏನೀಗ ಎಂದು ಅಸಹನೆಯಿಂದ ಕೇಳಿದ. ಈ ಕೆಟ್ಟ ಕೆಲಸಕ್ಕೆ ದೇವರೇನಾದರೂ ಶಿಕ್ಷೆಯನ್ನು ಕೊಟ್ಟರೆ ಅದನ್ನು ನಿನ್ನ ಕುಟುಂಬದವರು ಬಂದ ಹಣವನ್ನು ಹಂಚಿಕೊಂಡಂತೆ ಶಿಕ್ಷೆಯನ್ನು ಹಂಚಿಕೊಳ್ಳುತ್ತಾರೆಯೇ? ಹೋಗಿ ಕೇಳು ಎಂದರು. ರತ್ನಾಕರನು ಮನೆಗೆ ಹೋಗಿ ತನ್ನೆಲ್ಲ ಬಂಧುಗಳನ್ನು ಕೇಳಿದ. ಎಲ್ಲರೂ ಇಲ್ಲ ಎಂದು ಬಿಟ್ಟರು. ನಾರದರ ಹತ್ತಿರ ಬಂದು ಶಿಕ್ಷೆ ಹಂಚಿಕೊಳ್ಳುವುದು ಯಾರಿಗೂ ಬೇಕಿಲ್ಲ ಎಂದ. ನಾರದರು ಡಕಾಯಿತಿ ಮಾಡಿದ ಸಂಪತ್ತನ್ನು ಮಾತ್ರ ಹಂಚಿಕೊಳ್ಳುತ್ತಾರೆ, ಆದರೆ ಆ ಕೆಟ್ಟ ಕೆಲಸಕ್ಕೆ ದೇವರು ಶಿಕ್ಷೆ ಕೊಟ್ಟರೆ ಅದನ್ನು ಹಂಚಿಕೊಳ್ಳುವುದಿಲ್ಲ ಅಂದ ಮೇಲೆ
ನಿನ್ನ ಕೆಲಸ ವ್ಯರ್ಥವಾಯಿತಲ್ಲ ಎಂದರು. ಹಾಗಾದರೆ ನಾನೀಗ ಏನು ಮಾಡಲಿ ಎಂದು ಕೇಳಿದ ರತ್ನಾಕರ. ಆಗ ನಾರದರು, ನಿನ್ನ ಈ ಕೆಟ್ಟ ದಾರಿಯನ್ನು ಬಿಟ್ಟು ಬಿಡು, ದೇವರ ಧ್ಯಾನ ಮಾಡು. ದೇವರು ಮಾತ್ರವೇ ನಿನಗೆ ಸಹಾಯ ಮಾಡುತ್ತಾನೆ. ಆದ್ದರಿಂದ ಸದಾ ರಾಮ ರಾಮ ಎಂದು ಹೇಳುತ್ತಿರು ಎಂದು ಹೇಳಿ ಹೊರಟು ಹೋದರು. ನಾರದರ ಮಾತಿನಂತೆ ರತ್ನಾಕರನು ರಾಮ ರಾಮ ಎಂದು ಹಗಲು ರಾತ್ರಿ ಎನ್ನದೆ ಸದಾ ಜಪಿಸುತ್ತಾ ಕುಳಿತುಕೊಂಡ. ಒಂದೇ ಮನಸ್ಸಿನಿಂದ ಧ್ಯಾನ ಮಾಡುತ್ತಿದ್ದ ಆತನ ಸುತ್ತ ಮಣ್ಣಿನ ವಲ್ಮೀಕವು ಬೆಳೆದುಕೊಂಡಿತು. ಸಂಸ್ಕೃತದಲ್ಲಿ ವಲ್ಮೀಕ ಎಂದರೆ ಹುತ್ತ ಎಂದು ಅರ್ಥ. ವರ್ಷಗಟ್ಟಲೆ ತಪಸ್ಸು ಮಾಡಿದ ನಂತರ ದೇವರು ಅವನ ಹತ್ತಿರ ಬಂದು, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ನೀನು ಇನ್ನು ಮುಂದೆ ದೊಡ್ಡ ಮಹರ್ಷಿ ಎನಿಸಿಕೊಳ್ಳುತ್ತೀಯೇ, ಎಲ್ಲ ಜ್ಞಾನವೂ ನಿನಗೆ ಸಿಗುತ್ತದೆ ಎಂದು ಹೇಳಿ ಮಾಯವಾದ. ರತ್ನಾಕರನು ವಲ್ಮೀಕದಲ್ಲಿ ಮುಚ್ಚಿಕೊಂಡಿದ್ದನಲ್ಲ, ಅದರಿಂದ ಹೊರಬಂದ ಕಾರಣ ಆತನಿಗೆ ವಾಲ್ಮೀಕಿ ಎಂದು ಹೆಸರು ಬಂದಿತು. ಮುಂದೆ ಈ ವಾಲ್ಮೀಕಿ ಮಹರ್ಷಿಗಳೇ ರಾಮಾಯಣಂ ಎಂಬ ಮಹಾಕಾವ್ಯವನ್ನು ಬರೆದರು. ಇದು ಪ್ರಪಂಚದ ಮೊದಲನೇ ಕಾವ್ಯವಾದ್ದರಿಂದ ಆದಿಕಾವ್ಯ ಎಂದು ಹೇಳುತ್ತಾರೆ. ಇದನ್ನು ರಚಿಸಿದ ವಾಲ್ಮೀಕಿ ಮಹರ್ಷಿಗಳನ್ನು ಆದಿಕವಿ ಎನ್ನುತ್ತಾರೆ.